ಕೂಡ್ಲಿಗಿ ಪರಿಹಾರ ನೀಡದಿದ್ದಕ್ಕೆ ಬಸ್ ಜಪ್ತಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ 2019 ಅಕ್ಟೋಬರ್ 12ರಂದು ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಜರುಗಿದ್ದ ರಸ್ತೆ ಅಪಘಾತದಲ್ಲಿ ಮೃತನ ಕುಟುಂಬಕ್ಕೆ ಪರಿಹಾರ ನೀಡದಿದ್ದಕ್ಕಾಗಿ ಬಸ್ ಜಪ್ತಿ ಮಾಡುವಂತೆ ನ್ಯಾಯಾಲಯದ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಆದೇಶ ಮೇರೆಗೆ ಬಸ್ ಜಪ್ತಿ ಮಾಡಿಕೊಳ್ಳಲಾಗಿದೆ. ಪಟ್ಟಣದ ಹೊರವಲಯದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗೋವಿಂದಗಿರಿ ಗ್ರಾಮದ ಬಳಿ ರಸ್ತೆಯ ಬದಿಯಲ್ಲಿ ಚಲಿಸುತ್ತಿದ್ದ ಪಾದಾಚಾರಿ ಅದೇ ಗ್ರಾಮದ ಮಾರಪ್ಪ 55 ಮೇಲೆ ದಾವಣಗೆರೆ ವಿಭಾಗದ ಬಳ್ಳಾರಿ-ದಾವಣಗೆರೆ ಮಾರ್ಗದ ಸಾರಿ ಸಂಸ್ಥೆಯ ಬಸ್ ಹರಿದ ಪರಿಣಾಮ ಗಾಯಾಳು ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಗೆ ಕರೆದೊಯ್ಯುವಾಗ ಗಾಯಾಳು ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದು, ಮೃತ ವ್ಯಕ್ತಿಯ ನೊಂದ ಕುಟುಂಬದವರು ಸೂಕ್ತ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ನೊಂದ ಕುಟುಂಬದ ಪರವಾಗಿ ವಕೀಲರಾದ ಜಿ. ಸೀತಾರಾಮ್ರವರು ವಕಾಲತ್ತು ವಹಿಸಿದ್ದರು. ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯ ನೊಂದ ಕುಟುಂಬಕ್ಕೆ ರೂ. 15 ಲಕ್ಷ ಪರಿಹಾರ ನೀಡುವಂತೆ ಸಾರಿಗೆ ಸಂಸ್ಥೆಗೆ 2022 ಏಪ್ರಿಲ್ 22ರಂದು ಆದೇಶಿಸಿತ್ತು. ಆದರೆ ದಾವಣಗೆರೆ ಘಟಕ ನೊಂದ ಕುಟುಂಬಕ್ಕೆ ಪರಿಹಾರ ನೀಡದೇ ಇದ್ದ ಕಾರಣ ವಕೀಲರಾದ ಜಿ. ಸೀತಾರಾಮ್ರವರು ನೊಂದ ಕುಟುಂಬದ ಪರವಾಗಿ ನ್ಯಾಯಾಲಯದಲ್ಲಿ ಮುಂದಿನ ಕಾನೂನು ಶಿಸ್ತು ಕ್ರಮಕ್ಕೆ ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ವಕೀಲರ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಬಸ್ ಜಪ್ತಿ ಮಾಡುವಂತೆ ಇಲಾಖೆಯ ಸಿಬ್ಬಂದಿಗೆ ಆದೇಶಿಸಿತ್ತು. ಅಂತೆಯೇ ನ್ಯಾಯಾಲಯ ಸಿಬ್ಬಂದಿ ಕೂಡ್ಲಿಗಿ ಘಟಕಕ್ಕೆ ಬಸ್ ಬಂದಿದ್ದ ಸಂದರ್ಭದಲ್ಲಿ ನ್ಯಾಯಾಲಯ ಸಿಬ್ಬಂದಿ ನಿಯಮದಂತೆ ಬಸ್ ಜಪ್ತಿ ಮಾಡಿ ಕ್ರಮ ಜರುಗಿಸಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯದ ಅಮೀನರಾದ ವಿ. ಚನ್ನಪ್ಪ ಮತ್ತು ಇತರರು ದಾವಣಗೆರೆ ರಸ್ತೆ ಸಾರಿಗೆ ಘಟಕದ ಬಸ್ ನಂಬರ್ KA 17 F 15 24 ನಂಬರ್ ಬಸ್ಸನ್ನು ಕಾನೂನು ನಿಯಮಾನುಸಾರ ಕ್ರಮ ಜರುಗಿಸಿ ಬಸ್ ಜಪ್ತಿ ಮಾಡಿ ಕೂಡ್ಲಿಗಿ ನ್ಯಾಯಾಲಯದ ಆವರಣಕ್ಕೆ ತಂದೊಪ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಲಯದ ಅಮೀನ ಸಿಬ್ಬಂದಿಯವರು, ವಕೀಲರಾದ ಜಿ. ಸೀತಾರಾಮ್ರವರು ಹಾಗೂ ನೊಂದ ಕುಟುಂಬ ಸದಸ್ಯರು ಇದ್ದರು. ಶ್ರೀ ವಂದೇ ಮಾತರಂ ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ 8152-37428/9008393742. ಮೊಮ್ಮಕ್ಕ ಗಂಡ ಮಾರಪ್ಪ 2019 ಗೋವಿಂದಗಿರಿ ಕ್ರಾಸ್ನಲ್ಲಿ ಅಪಘಾತ ಆಗಿತ್ತು. ಅಪಘಾತದಾಗ ಇವರು ಗಂಡ ತೀರ್ಕೊಂಡಿದ್ದಕ್ಕೆ ನಾವು ಪರಿಹಾರಕ್ಕಾಗಿ ಇಲ್ಲಿ ಕೇಸ್ ಹಾಕಿದ್ವಿ. ಕೇಸ್ ಹಾಕಿದಾಗ ಒಂದು 15,22,000 ಜಡ್ಜ್ಮೆಂಟ್ ಆಗೈತೆ. 2021ರಲ್ಲಿ ಜಡ್ಜ್ಮೆಂಟ್ ಆಗೈತೆ. 21ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ತುಂಬಿರಲಿಕ್ಕೆ ನಾವು ಇವತ್ತು ಬಸ್ಸನ್ನ ಜಪ್ತಿ ಮಾಡಿ ತಾವನ್ನು ನಿಲ್ಲಿಸಿದ್ವಿ. ನ್ಯಾಯಾಲಯ ಆದೇಶ ಹಿರಿಯ ಶ್ರೇಣಿ ನ್ಯಾಯಾಲಯ ಕೂಡ್ಲಿಗಿ ಇವರ ಆದೇಶದ ಮೇರೆಗೆ ಬಸ್ ಜಪ್ತಿ ಮಾಡಿದ್ವಿ.